ಇವತ್ತು ಸೂಜಿ ಇರ್ತದಲ್ಲ ಅದ್ರ ಹಲ್ವಾ ಯಾವ ರೀತಿ ಮಾಡಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ. ಮೊದಲಿಗೆ ಗ್ಯಾಸ್ ಹತ್ತಿಸ್ಕೊಂಡು ಪ್ಯಾನ್ ಇಟ್ಕೊಂಡು ಅದರಲ್ಲಿ ಅರ್ಧ ಬಾಟ್ಲು ತುಪ್ಪ ಹಾಕ್ಕೋಬೇಕು. ಅದರಲ್ಲಿ ಒಂದು ಬಾಟ್ಲು ರವೆ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಹುರ್ಕೋಬೇಕು. ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಹುರ್ಕೋಬೇಕು ಅದನ್ನು. ಹುರ್ಕೊಂಡಾದಮೇಲೆ ಒಲೆ ಮೇಲೆ ಮತ್ತೊಂದು ಕಡೆ ಒಂದು ಪ್ಯಾನ್ ಇಟ್ಕೊಂಡು ಅದರಲ್ಲಿ ಅರ್ಧ ಲೀಟರ್ ಗಟ್ಟಿ ಹಾಲು ಹಾಕ್ಕೊಂಡಿನಿ ನಾನಿಲ್ಲಿ. ಕುದಿಯೋಕ್ಕೆ ಬಿಡಬೇಕು, ಹಾಲು ಚೆನ್ನಾಗಿ ಕುದಿಬೇಕು. ನೋಡಿ ರವೆ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗಿದೆಯಲ್ಲ, ಈಗ ಇದನ್ನು ತೆಕ್ಕೋಬೇಕು. ಒಂದು ಯಾವುದಾದ್ರೂ ಒಂದು ಪ್ಯಾನಲ್ಲಿ ತೆಕ್ಕೊಂಡು ಅದೇ ಪ್ಯಾನಿಗೆ ಮತ್ತೆ ತುಪ್ಪ ಹಾಕಬೇಕು. ಒಂದು ಸ್ವಲ್ಪ ತುಪ್ಪ ಹಾಕಿ ಡ್ರೈ ಫ್ರೂಟ್ಸ್ ಹಾಕಬೇಕು. ಅದರಲ್ಲಿ ಡ್ರೈ ಫ್ರೂಟ್ಸ್ ಹಾಕ್ಕೊಂಡು ಚೆಂದ ಗೋಲ್ಡನ್ ಬ್ರೌನ್ ಆಗೋವರೆಗೂ ಅವನು ಒಂದು ಸ್ವಲ್ಪ ತುಪ್ಪದಲ್ಲಿ ಗಮ್ ಅನ್ನೋರಿಗೆ ಹುರ್ಕೋಬೇಕು. ಹುರ್ಕೊಂಡು ಆದಮೇಲೆ ಇಲ್ಲಿ ಹಾಲು ಕುದೀತಾ ಇದೆಯಲ್ಲ, ರವೆ ಹಾಕ್ಕೊಂಡು ಬಿಡ್ಬೇಕು ಹಾಲಲ್ಲಿ. ಚೆನ್ನಾಗಿ ಹಾಕ್ಕೊಂಡಾದ್ಮೇಲೆ ಕಲಿಸ್ಕೋಬೇಕು ಎಲ್ಲನೂ. ಒಂದೆರಡು ನಿಮಿಷ ಕುದಿಯೋಕ್ಕೆ ಬಿಡಬೇಕು. ನೋಡಿ ಇಲ್ಲಿ ಗೋಲ್ಡನ್ ಬ್ರೌನ್ ಆಗಿದೆ ಎಲ್ಲನೂ. ಡ್ರೈ ಫ್ರೂಟ್ಸು ತೆಕ್ಕೋಬೇಕು ಅದನ್ನು ಅಂತ. ನೋಡಿ ಇಲ್ಲಿ ಹಾಲಿನಲ್ಲಿ ರವೆ ಏನಪ್ಪ ಅಂದ್ರೆ ಕುದ್ದು ಚೆನ್ನಾಗಿ ಗಟ್ಟಿ ಆಗಿದೆ. ಈಗ ಇದಕ್ಕೆ ಸಕ್ಕರೆ ಹಾಕ್ಕೋಬೇಕು. ಒಂದು ಬಾಟಲ್ ರವೆ ತೊಗೊಂಡಿದ್ದೀನಲ್ಲ, 1.5 ಬಾಟ್ಲೆ ಸಕ್ಕರೆ ಹಾಕ್ಕೋಬೇಕು. ಸಕ್ಕರೆ ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1-2 ನಿಮಿಷ ಮತ್ತೆ ಅದು ಕುದಿಬೇಕು. ಯಾಕಂದರೆ ಅಳಸಾಗಿಬಿಡ್ತದೆ. ಈಗ ಮತ್ತದು ಕುದಿಬೇಕು 1-2 ನಿಮಿಷ ಇದು ಚೆನ್ನಾಗಿ. ನೋಡಿ ಕುದ್ದಾದಮೇಲೆ ಮತ್ತು ನಾವು ಮಾಡಿಟ್ಕೊಂಡು ಡ್ರೈ ಫ್ರೂಟ್ಸ್ ಎಲ್ಲನೂ ಇದರಲ್ಲಿ ಹಾಕ್ಕೋಬೇಕು. ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ನೋಡಿ ಸೂಜಿ ಹಲ್ವ ಯಾವ ರೀತಿ ಮಾಡ್ಕೋಬೇಕು ಅಂತ ನೋಡ್ಕೊಂಡಿದ್ರಲ್ಲ, ನೀವು ಈ ರೀತಿ ಮನೇಲಿ ಒಂದು ಸರಿ ಟ್ರೈ ಮಾಡಿ.